ಶ್ರೀಗುರುಭ್ಯೋ ನಮಃ ಹರಿ ಓಂ. ಯಯೈವೇದಂ ಸಚ್ಛಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮದ್ಹೃತಿ ಸದಾ. ರಮೆಯನ್ನು ಕುರಿತಾದ ಸ್ತೋತ್ರ ಇದು. ಬಹುಶಃ ರಮೆಯ ಕುರಿತಾದ ಮಾತುಗಳು ತುಂಬ ಅಪರೂಪ. ಸ್ತೋತ್ರ ಮಾಡಿದ್ದಾರೆ ಬಹಳ ಜನ. ನನಗೆ ಸಂಪತ್ತು, ನೀನು ಸಂಪತ್ತಿನ ಅಭಿಮಾನಿನಿ, ನೀನು ರಾಜ್ಯದ ಅಭಿಮಾನಿನಿ, ನೀನು ಧನದ ಅಭಿಮಾನಿನಿ, ನೀನು ಧಾನ್ಯದ ಅಭಿಮಾನಿನಿ, ಇಷ್ಟನ್ನೇ ಎಲ್ಲರೂ ಕೂಡ ಈ ಅಷ್ಟೈಶ್ವರ್ಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅವಳನ್ನು ಸ್ತುತಿಸಿದ್ದನ್ನು ನೋಡುತ್ತೇವೆ. ಈ ಸ್ತೋತ್ರ ಅವಳ ದೇವರ ಕಾರ್ಯದ ಅನೇಕ ಮುಖಗಳಲ್ಲಿ ಎಷ್ಟು ರೀತಿಯಲ್ಲಿ ಸಹಕರಿಸ್ತಾಳೆ ಅನ್ನೋದನ್ನು ಬಹಳ ಸುಂದರವಾಗಿ ಈ ಸ್ತೋತ್ರ ನಿರೂಪಣೆ ಮಾಡುತ್ತೆ. ಅಂದರೆ ರಮೆಯ ಕುರಿತಾದ ಪರಿಚಯಕ್ಕಾಗಿ ನಾವು ಯಾವುದಾದ್ರೂ ಒಂದು ಸ್ತೋತ್ರ ಬೇಕು ಅಂತ ಕೇಳಿದರೆ ಈ ಸ್ತೋತ್ರವನ್ನು ಉಲ್ಲೇಖಿಸಬಹುದು. ಅಷ್ಟು ಸುಂದರವಾಗಿ ಭಗವಂತನ ಎಷ್ಟೆಲ್ಲ ವಿವಿಧ ರೂಪಗಳಲ್ಲಿ ವಿಶ್ವರೂಪದ ಮೂಲಕ ಜಗತ್ತನ್ನು ನಡೆಸ್ತಾ ಇದ್ದಾನೋ ಅಷ್ಟೆಲ್ಲ ರೂಪಗಳಿಂದ ಈಕೆಯೂ ಕೂಡ ಅದೇ ಕಾರ್ಯಭಾರವನ್ನು ಭಗವಂತನ ಪ್ರೀತಿಗಾಗಿ, ಲೋಕದ ಕ್ಷೇಮಕ್ಕಾಗಿ ನಿರಂತರ ನಡೆಸ್ತಾ ಇರ್ತಾಳೆ ಅನ್ನೋದನ್ನು ಈ ಪದ್ಯ ಹೇಳ್ತಾ, ಯಯೇವೇದಂ, ಯಾರಿಂದಾಗಿ ಈ ಜಗತ್ತು ಸತ್ ಚಿತ್ ನಿರುಪಮ ನಿಜಾನಂದ ನಿರತಂ. ಸತ್ ಅಂದರೆ ಇರುವಿಕೆ, ಚಿತ್ ಅಂದರೆ ಜ್ಞಾನಪೂರ್ವಕವಾಗಿ ಇರುವಿಕೆ, ನಿರುಪಮ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಈ ಕಾರ್ಯವನ್ನು ನಡೆಸುವಂತಹ ವ್ಯಕ್ತಿತ್ವಕ್ಕೆ ಇವಳಂತೆ ಇನ್ಯಾರಾದರೂ ಒಬ್ಬರು ಈ ಕಾರ್ಯವನ್ನು ನಡೆಸಬಲ್ಲರು ಅಂದರೆ ನಿರುಪಮ, ಇದಕ್ಕೆ ಉಪಮೆಯೇ ಕೊಡಲಿಕ್ಕಾಗದೇ ಇರುವಂತಹ ಶಕ್ತಿಯವಳು. ಯಾಕೆ ಅಂದರೆ ಅವಳು ಆನಂದ ಸ್ವರೂಪಳವಳೆ. ಅವಳನ್ನೇ ನಿರುಪಮ ನಿಜಾನಂದ ನಿರತಂ, ಅವಳು ನಿರುಪಮ ನಿಜಾನಂದ ಸ್ವರೂಪಳು. ಮತ್ತು ನಮ್ಮಲ್ಲಿ ಅಂತಹ ಸುಖವನ್ನು ಕೊಡುವುದಕ್ಕಾಗಿ ಬಲೆಯನ್ನು ಹೆಣೆದವಳೇ ಭಗವಂತನ ಆದೇಶದಿಂದ ತೊಡೆದು ತೆಗೆಯಬೇಕಾದ್ದು. ಅಂತಹ ತೊಡೆಯುವ ಸಾಮರ್ಥ್ಯವುಳ್ಳ ಆನಂದ ನಿರತಂ, ಆನಂದದಲ್ಲಿಯೇ ಭಗವಂತನನ್ನು ಮೆಚ್ಚುವ ವಿಷಯದಲ್ಲಿ ಅವಳಷ್ಟು ದೇವರನ್ನು ಹತ್ತಿರಕ್ಕೆ ಮಾಡಿಕೊಂಡವಳು ಅಥವಾ ದೇವರ ಸೇವೆಯಲ್ಲಿ ತನ್ನನ್ನು ತಾನು ನಿರಂತರ ತೊಡಗಿಸಿಕೊಂಡವಳು ಇನ್ನೊಬ್ಬಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ನಿರಂತರವಾದ ಇರುವಿಕೆ, ತಿಳಿಯುವಿಕೆ, ಉಪಮೆಗೆ ಇಲ್ಲದೆ ಇರುವ ತನ್ನದೇ ಆದ ಸ್ವರೂಪಭೂತವಾದ ಆನಂದದಲ್ಲಿ ಮೆರೆಯುವಿಕೆ ಅನ್ನೋದನ್ನು ತನ್ನೊಳಗೆ ಅರ್ಥೈಸಿಕೊಂಡವಳು. ಯಾವಾಗ ಪರಬ್ರಹ್ಮ ನಾರಾಯಣ ಶರೀರವನ್ನು ತೊಟ್ಟು ಲೋಕದ ಸೃಷ್ಟಿಗಾಗಿ ಒಂದು ಹೊಸ ಗುಟ್ಟನ್ನು ತೆರೆದಿಟ್ಟನೋ ಅದರ ಜೊತೆಗೇ ತಾನೂ ಕೂಡ ಅಂಥದ್ದೇ ಒಂದು ರೂಪವನ್ನು ತೊಟ್ಟು ಸೃಜತಿ, ಇಡೀ ಜಗತ್ತನ್ನು ತನೂಹು ಆಪ್ಯ ಸೃಜತಿ, ತಾನೂ ಕೂಡ ಈ ಗುಣಗಳ ಪ್ರಭಾವವನ್ನು ಮೀರುವುದಕ್ಕಾಗಿ, ಆದರೆ ತನ್ನಿಂದ ಉಳಿದವರಿಗೆ ಗುಣಗಳ ಪ್ರಭಾವವನ್ನು ಬೀರುವುದಕ್ಕಾಗಿ ನಿರಂತರವಾಗಿ ತೊಡಗಿಕೊಂಡಿದ್ದಾಳೆ. ಅಂತಹ ಸೃಜತಿ, ನಾಶ ಅಂದರೆ ಸೃಷ್ಟಿಗೈಯುವ ಭಗವಂತನ ಕಾರ್ಯಕ್ಕೆ ಸರ್ವದಾ ಹೆಗಲು ಕೊಟ್ಟಿರುವಂತಹ ಲಕ್ಷ್ಮಿ ಅವಳೇ ಅವತಿ. ಪ್ರವೇಶಿಸ್ತಾಳೆ, ರಕ್ಷಿಸುತ್ತಾಳೆ, ಅತ್ತಿ ಕೊನೆಗೆ ಸಂಹರಿಸುತ್ತಾಳೆ. ಪ್ರೇಷ್ಠಾನ್ ಎಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ, ಚತುರ್ಮುಖನನ್ನು ಅಥವಾ ಋಷಿಯನ್ನು ಅಥವಾ ರುದ್ರದೇವನನ್ನು ಅವರವರ ಸ್ಥಾನದಲ್ಲಿ ಪ್ರೇಷ್ಠಾನ್ ಪದಮಪಿ ಅತ್ತಿ, ಪ್ರೇಷ್ಠರನ್ನು, ಜಗತ್ತಿನಲ್ಲಿ ಯಾರು ಅತ್ಯಂತ ಹಿರಿಯ ಜೀವರು ಅಂತ ನಾವು ಕಾಣ್ತೇವೋ ಅಂಥವರನ್ನು ಕೂಡ ಆ ಪ್ರೇಷ್ಠ ಅಂದರೆ ಇಷ್ಟಪಡುವಂತಹ ಜಾಗದಲ್ಲಿ ನಯತಿ, ಕೊಂಡೊಯ್ತಾನೆ. ಅಸ್ತವಿಪದ, ಅವಳು ಹಾಗೆ ಕೊಡುವಾಗ, ರಕ್ಷಣೆಯನ್ನು ಕೊಡುವಾಗ ಆಪತ್ತುಗಳು ದೂರವಾಗುವಂತೆ ಮಾಡ್ತಾಳೆ. ಕೇವಲ ಕೊಟ್ಟು ಬಿಡುತ್ತೆ, ನೀನು ಆಮೇಲೆ ಅದರ ಕಷ್ಟ ಏನು ಅನುಭವಿಸ್ತೀವೋ ನನಗೆ ಗೊತ್ತಿಲ್ಲ ಅಂತ ಮಾಡದೆ ಭಗವಂತನ ಪ್ರಜ್ಞಾಪೂರ್ವಕವಾಗಿ ದೇವರ ಪ್ರತಿಯೊಂದು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ ಕರ್ಮಗಳಲ್ಲಿಯೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಅವನ ಎಲ್ಲ ಕಾರ್ಯಕ್ಕೆ ಮೋಕ್ಷ ಅನ್ನೋದು ಭಗವಂತ ಕೊಡ್ತಾನೆ. ಅವಳು ಕೂಡ ಭಗವಂತನ ಆದೇಶದಂತೆ ಅದನ್ನು ಮುಂದುವರಿಸಲಿಕ್ಕೆ ಬೇಕಿರುವ ಗಟ್ಟಿತನವನ್ನು ಆ ಭಕ್ತನ ಹೃದಯದಲ್ಲಿ ತುಂಬ್ತಾಳೆ. ಆದರೆ ನಯತಿ, ಆ ಪದಕ್ಕೆ, ಆ ಸ್ಥಾನಕ್ಕೆ, ಆ ಸ್ಥಿತಿಗೆ ಉತ್ತಮವಾದ ವ್ಯಕ್ತಿತ್ವ ಇರುವ, ಯೋಗ್ಯತೆ ಇರುವ ಸಾಧಕನನ್ನು ತಂದು ಕೂಡಿಸ್ತಾಳೆ. ಇದು ಅಂತಹ ಪರಬ್ರಹ್ಮಾಣಿ, ಪರನ ಮಡದಿ ಎನಿಸಿದಂತಹ ನಾರಾಯಣಿಯು ಮದ್ಹೃದಿ, ನನ್ನ ಹೃದಯದಲ್ಲಿ ಸದಾ ವಿಜಯತೆ, ಯಾವತ್ತಿಗೂ ಕೂಡ ಗೆಲುವನ್ನು ಸಂಪಾದಿಸಿರ್ತಾನೆ, ಎಚ್ಚರದಲ್ಲಿರ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ. ಭವಾನಿ
ಶಿವನ ಮಡದಿ, ವಾಣಿ ಚತುರ್ಮುಖನ ಮಡದಿ, ಜಲದಿ ತನಯ ಸಮುದ್ರದಲ್ಲಿ ಹುಟ್ಟಿ ಬಂದಂತಹ ಆ ಲಕ್ಷ್ಮೀ ದೇವಿ ವಾ ಹೃದಯೇಷು ಅಪಿ ಅಚಿಂತ್ಯಾಂ ಯನ್ಮೂರ್ತಿಂ ಸತತಮನುಚಿಂತ್ಯ ಆಪುರಧಿಕಂ. ಈ ಉಳಿದ ಎಲ್ಲ ದೇವತೆಗಳು ಕೂಡ ಯಾರನ್ನು ಪ್ರಾರ್ಥಿಸಿ, ಅಂದರೆ ಈಗ ಸ್ತ್ರೀ ದೇವತಾಕವಾದ ಅನೇಕ ಗಣಗಳನ್ನು ನಾವು ನೋಡ್ತೇವೆ, ಅವರೆಲ್ಲರೂ ಕೂಡ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಅವರಲ್ಲಿ ನೆಲೆಸಿ ತಮ್ಮ ರೂಪಕ್ಕೆ, ಅಂದರೆ ತಮಗೆ ಬಿಂಬವಾಗಿರುವಂತಹ ಗುರುಗಳ ರೂಪಕ್ಕೆ ಬಿಂಬವಾಗಿ ಮತ್ತೆ ಬಿಂಬವಾಗಿ ಮೂಲಕ್ಕೆ ಬಂದಾಗ ಭಗವಂತನ ಸ್ತ್ರೀ ರೂಪದ ಪ್ರತಿಬಿಂಬವನ್ನು ತನ್ನಲ್ಲಿ ಹೊತ್ತು ಲೋಕದಲ್ಲಿ ಆಪುಹು ಅಧಿಕಂ, ಮುಂದಿನ ಎಲ್ಲ ಜೀವಿಗಳಿಗೂ ಕೂಡ ಅವರವರ ಬಿಂಬವನ್ನು ಸ್ತ್ರೀ ಮುಖದಲ್ಲಿ, ಸ್ತ್ರೀ ಪರಂಪರೆಯಲ್ಲಿ ಬೆಳೆಸುವುದಕ್ಕೆ ಕಾರಣರಾದವಳು ಇವಳೇ ಅಚಿಂತ್ಯ. ಈ ಶಬ್ದವನ್ನು ಆಚಾರ್ಯರು ಕೂಡ ಶ್ರೀಯತ್ ಕಟಾಕ್ಷ ಬಲವತೀ ಅಜಿತಂ ನಮಾಮಿ ಅಂತ ಹೇಳುವಾಗ ಈ ಅಚಿಂತ್ಯ ಶಬ್ದವನ್ನು ಬಹಳ ಹೆಚ್ಚು ಪ್ರಧಾನವಾಗಿ ಬಳಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಯನ್ಮೂರ್ತಿಂ ಸತತಂ ಅನುಚಿಂತ್ಯ, ಯಾವ ಭಗವಂತನ ಮೂರ್ತಿಯನ್ನು ನೆನೆದು ಅವಳು ತನ್ನ ಸ್ಥಾನವನ್ನು ಪಡೆದು ತನ್ನಲ್ಲಿ ಆಸರೆಯಾಗಿ ಪಡೆದಿರುವ ಉಳಿದ ದೇವತೆಗಳಿಗೆ ಬೆಳಕನ್ನು ಚೆಲ್ಲುವವಳಾದ್ರಿಂದಾಗಿ ಅವಳು ಇಲ್ಲಿ ನಮಗೆ ಅತ್ಯಂತ ಸ್ತುತ್ಯಳು. ಸುರಸ್ತ್ರೀಯರಿಗೆ ಚಂದದ ರೂಪವನ್ನು ಕೊಟ್ಟು ಅವರನ್ನೂ ಕೂಡ ಲೋಕದಲ್ಲಿ ಎಲ್ಲರಿಂದ ಹೊಗಳುವಂತೆ ಮಾಡಿ ದೇವತೆಗಳ ಲೋಕದಲ್ಲಿ ಭೂಮಿಯಲ್ಲಿ ಏನೆಲ್ಲ ಸೌಂದರ್ಯಗಳ ಸವಿಯನ್ನು ನಾವು ಕಾಣ್ತೇವೆ, ಕಣ್ಣಿಗೆ ಇದು ಆನಂದ ಅಂತ ಅನ್ನಿಸತ್ತೆ. ಆ ಎಲ್ಲ ಆನಂದಗಳ ಹಿಂದೆ ಇರುವ ಸೌಂದರ್ಯದ ಖನಿ, ಅದರ ಮೂಲ ಗುಟ್ಟು ಅದು ಲಕ್ಷ್ಮಿಯೇ ಆಗಿದ್ದಾಳೆ. ಅಂತಹ ಲಕ್ಷ್ಮಿ ಈ ಸೌಂದರ್ಯದ ಸಾರವಾಗಿ ಎಲ್ಲದಕ್ಕೂ ಅದನ್ನು ತುಂಬಿ ನಾವೆಲ್ಲ ಕಣ್ತುಂಬ ಸಂತೋಷ ಪಡುವುದಕ್ಕೆ ಕಾರಣಳಾಗಿದ್ದಾಳೆ. ಅಂತಹ ಪರಬ್ರಹ್ಮಾಣಿ ಅವಳು ಎಲ್ಲರಿಗಿಂತ ಮೇಲೆ ಇದ್ದಾಳೆ. ಅವಳೇ ನನ್ನ ಹೃದಯದಲ್ಲೂ ನೆಲೆಸಿ ನನಗೆ ಆಸರೆಯನ್ನು ಕೊಟ್ಟು ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕೆ ಹತ್ತಿರವಾಗಿದ್ದಾಳೆ. ಅನಿರ್ವಾಚ್ಯ ವಾಚ್ಯಾಪ್ಯಖಿಲ ನಿಗಮಸ್ಥೈ ಶ್ರುತಿಗತೈ ವಚೋಭಿಸ್ತಾತ್ಪರ್ಯಾತ್ ಸಹ ಸದಿತಿಹಾಸಂ ಪುನರಪಿ ಅನುಲ್ಲಂಘ್ಯಾಲಂಘ್ಯಾಪ್ಯಥ ನಿಜಮುದಾಯಾಸು ಮನಸಾಂ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃದಿ ಸದಾ. ಯಾರಿಂದಲೂ ಅವಳ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳು ಭಗವಂತನಿಂದ ತಿಳಿದು ಮುಗಿಸಲ್ಪಟ್ಟವಳು, ಅಂದರೆ ಭಗವಂತ ಅವಳನ್ನು ಚೆನ್ನಾಗಿ ತಿಳಿದಿದ್ದಾನೆ. ಯಾರಿಂದಲೂ ಅವಳನ್ನು ನಿರ್ವಚನ ಮಾಡಿ ಹೀಗೆ ಅವಳ ಆಚರಣೆ ಹೀಗೆ, ಅವಳ ಯೋಚನೆ ಹೀಗೆ, ಅವಳು ಇಷ್ಟೇ ಇರುವುದು ಅಂತ ಯಾರಿಗೂ ಇಲ್ಲಿ ತನಕ ಹೇಳಲಿಕ್ಕಾಗಿಲ್ಲ. ಯಾಕೆಂದರೆ ಭಗವಂತನ ವಿಷಯದಲ್ಲಿ ಆಕೆಯ ಗುಣದಲ್ಲಿ ಕಡಿಮೆಯಾದರೂ ಕೂಡ ಲೆಕ್ಕಿಸಬೇಕಾದ ಉಳಿದ ಜೀವರಾಶಿಗಳನ್ನು ಲಕ್ಷ್ಮಿಯ ಜೊತೆಗೆ ಹೋಲಿಸಿದರೆ ಅದು ಹೋಲಿಕೆಗೆ ಬರದೇ ಇರುವಂತಹ ವಿಶಿಷ್ಟವಾದ ಗುಣಗಳ ಗಣಿಯಾಗಿ ಲಕ್ಷ್ಮಿ ಕಾಣಿಸ್ತಾಳೆ. ಅಂತಹ ಲಕ್ಷ್ಮಿ ವಚೋಭಿ ತಾತ್ಪರ್ಯಾತ್ ಸಹ ಸದಿತಿಹಾಸಂ ಪುನರಪಿ, ತಾನೇ ಇತಿಹಾಸವನ್ನು ಹಿಂದೆಯೂ ಹೀಗಿತ್ತು, ಈಗಲೂ ಹಾಗೇ ಇದೆ, ಮುಂದೆಯೂ ಹಾಗೆ ಇರುತ್ತೆ ಅನ್ನುವ ಸಾರ್ವಕಾಲಿಕವಾದ ಇತಿಹಾಸವನ್ನು ಲೋಕಕ್ಕೆ ಬೋಧಿಸುವ ಮೂಲಕ ಅವರಲ್ಲಿ ಇನ್ನಷ್ಟು ಧೈರ್ಯವನ್ನು ಹೆಚ್ಚಿಸುವಂಥವಳು. ಹೀಗೆ ಅನುಲ್ಲಂಘ್ಯ, ಯಾರೂ ಅವಳ ಮಾತನ್ನು ಮೀರುವುದು ಸಾಧ್ಯ ಇಲ್ಲ. ಲಂಘಿಸುವುದಾಗಿದ್ದರೂ ಕೂಡ ಅದು ಭಗವಂತನ ಸಂಕಲ್ಪದಲ್ಲಿ. ಲಂಘ್ಯಾ ಅಪಿ ಅಥ ನಿಜಮುದಾಂ ಯಾಂ ಸುಮನಸಾಂ, ಅಕಸ್ಮಾತ್ ಇನ್ನೇನಾದರೂ ಅಂಥದ್ದೊಂದಿದ್ರೆ ಅಲ್ಲಿ ಅದು ನನ್ನ ಸಹಕಾರದಿಂದ ಅದು ಮುಂದುವರಿಯತ್ತೆ ಅನ್ನೋದಾಗಿ ತಾನು ನಂಬಿರುವಂತಹ ಪರಬ್ರಹ್ಮಾಣಿ ಅವಳು ತನ್ನ ರೂಪವನ್ನು ಲೋಕದ ಚೆಲುವಿಗಾಗಿ ನಿರಂತರ ಕೊಡುವವಳು. ನನ್ನ ಹೃದಯದಲ್ಲೂ ನೆಲೆಸಿ ನನಗೂ ಭಗವಂತನಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುವವಳು. ಯಯಾ ಮುಕ್ತೋ ಮುಕ್ತೋ ಭವತಿ ವಿಪರೀತಂಚ ಭವತಿ, ಯಯಾ ಪ್ರೇತೋ ಪ್ರೇತೋ ಭವತಿ ವಿಪರೀತಂಚ ಭವತಿ, ಯಯಾ ಹೇಯಂ ಹೇಯಂ ಭವತಿ ವಿಪರೀತಂಚ ಭವತಿ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಧೃತಿ ಸದಾ. ಯಾರಿಂದಾಗಿ ಈ ಜಗತ್ತು ಮುಕ್ತಿಯ ದಾರಿಯನ್ನು ಪಡೆಯುತ್ತೋ ಅಮುಕ್ತರಾದವರಿಗೆಲ್ಲ ಮುಕ್ತಿ ಕೊಡುವ ಸಾಹಸದಲ್ಲಿ ಆಕೆಯ ಭಾರ ದೊಡ್ಡದು. ಭಗವಂತನ ಆದೇಶ ಇಲ್ಲದಿದ್ದರೆ ಅವಳು ಏನು ಮಾಡಲ್ಲ. ಆದರೆ ಅವನ ಆದೇಶವನ್ನು ಪಡೆದು ಪ್ರಾಣದೇವ ಮಾಡ್ತಾನೆ ಅಂದರೆ ಅವಳಿಗೂ ಕೂಡ ಅಂಥದ್ದೇ ಸಾಮರ್ಥ್ಯ ಇದೆ ಅಂತ ಅರ್ಥ. ಅಂತಹ ಅಮುಕ್ತರೂ ಕೂಡ ಯಾರ ಕಣ್ಣೋಟಕ್ಕೆ ಈಡಾದಾಗ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಅನ್ನುವ ಆಚಾರ್ಯರ ಮಾತು ಇಲ್ಲಿ ನೆನಪಾಗುತ್ತೆ. ಅಮುಕ್ತರಾದವರೆಲ್ಲ ಮುಕ್ತಿಯ ದಾರಿಯಗೆ ಕರ್ಕೊಂಡು ಹೋಗಿ ಯಯಾ ಪ್ರೇಯೋ ಪ್ರೇಯೋ ಭವತಿ ವಿಪರೀತಂಚ ಭವತಿ, ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ಅಂಶವನ್ನು
ಯಾವಾಗಲೂ ಶಾಸ್ತ್ರಕಾರರು ಮನುಷ್ಯನಿಗೆ ಸುಖಕ್ಕೆ ಕಾರಣವಾದದ್ದು ಅಂತ ಹೇಳುತ್ತಾರೆ. ಇಲ್ಲಿ ಪ್ರೇಯಸ್ಸು ಅಂದರೆ ಈಗ ಪ್ರೇಷ್ಠ, ಶ್ರೇಷ್ಠ, ಇದೇ ಮುಖ್ಯ, ಇದಕ್ಕಿಂತ ಆಚೆಗೆ ಏನೂ ಸುಖ ಇಲ್ಲ ಅಂತ ಭಾವಿಸಿ ಭಗವಂತನಿಂದ ದೂರವಾಗುವ ಮಂದಿಗೆ ಅವರ ಪ್ರೇಯಸ್ಸನ್ನು ಒದಗಿಸುವ ಮೂಲಕ ಪ್ರೇಯ ಅಪ್ರೇಯ ಪ್ರೇಯ ಭವತಿ. ಮತ್ತಷ್ಟೇ ಅಲ್ಲ, ಮತ್ತೆ ಎಲ್ಲವೂ ಪ್ರಿಯವಾಗಲಿಕ್ಕೆ ಶುರುವಾಗುತ್ತೆ. ಮೊದಲು ವಿಪರೀತಂಚ ಭವತಿ, ಮುಕ್ತನಾಗುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನು ಆತ ಕಳ್ಕೊಂಡು ಲೋಕದ ಸುಖಕ್ಕಾಗಿ ನಿರಂತರ ಹಾತೊರಿತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನ ಆಸೆಯನ್ನು ಕೆಡಿಸಿ ನಿಜವಾದ ಸುಖ ಏನು ಅಂತ ತೋರಿಸಿ ಭಗವಂತನ ಸಾಕ್ಷಿಯನ್ನು ಇನ್ನಷ್ಟು ಹೆಚ್ಚು ತಾನು ಕಾಣುವುದಕ್ಕೆ ಶಕ್ತಿಯನ್ನು ತುಂಬುತ್ತಾನೆ ಭಗವಂತ. ಅಂತಹ ಭಗವಂತ ತುಂಬಿದ ಶಕ್ತಿಯನ್ನು ಈಕೆಯೂ ಕೂಡ ಲೋಕದಲ್ಲಿ ಜನರಲ್ಲಿ ಸಾಮಾನ್ಯ ತಮ್ಮ ತಮ್ಮ ಕೈಂಕರ್ಯಗಳನ್ನು ನಿಷ್ಠೆಯಿಂದ ಮಾಡುವವರಲ್ಲಿ ತೋರಿಸ್ತಾ ಇದ್ದಾನೆ. ಯಯಾ ಹೇಯಂ ಹೇಯಂ ಭವತಿ ವಿಪರೀತಂಚ ಭವತಿ. ಕೆಲವೊಮ್ಮೆ ಈಕೆ ಮುನಿಸಿಕೊಂಡ್ಲು ಅಂತಂದರೆ ನಮ್ಮ ಹತ್ತಿರದವರು ಕೂಡ ನಮಗೆ ಹೇಯರಾಗಿ ಬಿಡ್ತಾರೆ, ಬಿಡಲಿಕ್ಕೆ ಯೋಗ್ಯರಾಗ್ತಾರೆ, ಅಥವಾ ನಮಗೆ ಅವರನ್ನು ಕಂಡ್ರೆ ಆಗುವುದಿಲ್ಲ, ಅಥವಾ ಅವರನ್ನು ನಾವು ಯಾವತ್ತೂ ಕೂಡ ಮೆಚ್ಚುವುದಿಲ್ಲ. ಆದರೆ ಲಕ್ಷ್ಮಿಯ ಪ್ರೀತಿ ಇತ್ತು ಅಂತಾದಾಗ ಅಹೇಯವು ಕೂಡ ಹೇಯವಾಗುತ್ತೆ, ಹೇಯವು ಕೂಡ ಅಹೇಯವಾಗುತ್ತೆ. ಅಹೇಯ ಅಂದರೆ ಬಿಡಲಾಗದ್ದು, ಹೇಯ ಅಂದರೆ ಬಿಡುವಂಥದ್ದು, ದೋಷಗಳನ್ನು ಬಿಡುವಂಥದ್ದು ಅನ್ನುವ ಅರ್ಥದಲ್ಲಿ ಹೇಯ. ಆದರೆ ಅವನನ್ನೇ ಯಾವತ್ತೂ ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಅಹೇಯ. ಹೀಗೆ ಅಹೇಯಂ ಹೇಯಂ ಭವತಿ. ಬಿಡಬೇಕಾದದ್ದನ್ನೆಲ್ಲ ಏನು ಬಿಡಬೇಕೋ ಅಂಥದ್ದನ್ನು ಆ ಯಜಮಾನನಾಗಿ ಹೋಗಿ ಬಿಟ್ಟು ಬರ್ತಾನೆ. ಇಂಥ ಸಂದರ್ಭದಲ್ಲಿ ಪರಬ್ರಹ್ಮಾಣಿ ಸಾ ನನು ವಿಜಯತೆ, ಅವಳು ನನ್ನ ಹೃದಯದಲ್ಲಿ ಸದಾ ವಿಜಯತೆ, ಮೆರೆಯುತ್ತಾಳೆ, ನನ್ನ ಹೃದಯದಲ್ಲಿ ನೆಲೆಸಿ ನನ್ನನ್ನು ಉತ್ತುಂಗಕ್ಕೆ ಏರಿಸ್ತಾಳೆ. ಯಯಾ ಮಾತಾ ಮಾತಾ ಭವತಿ ವಿಪರೀತಂಚ ಭವತಿ, ಯಯಾ ಅತಾತಸ್ತಾತೋ ಭವತಿ ವಿಪರೀತಂಚ ಭವತಿ, ಯಯಾ ಭ್ರಾತಾ ಭ್ರಾತಾ ಭವತಿ ವಿಪರೀತಂಚ ಭವತಿ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃದಿ ಸದಾ. ತುಂಬ ಸುಂದರವಾದ ಮಾತು. ಮತ್ತೆ ಭಗವಂತನ ಜೊತೆಗಿದ್ದು ಆಕೆ ಭಗವಂತ ಏನೆಲ್ಲ ಕಾರ್ಯಭಾರಗಳನ್ನು ಮಾಡ್ತಾನೆ ಅದನ್ನು ಅವಳು ಮಾಡ್ತಾಳೆ ಅಂತ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ನಾವು ದೇವರ ಬಗ್ಗೆ ಏನು ಹೇಳ್ತೇವೋ ಅಷ್ಟೇ ಕ್ರಮದಲ್ಲಿ ನಮ್ಮ ತಾಯಿಯಲ್ಲಿ ನಿಂತು ತಾಯಿಯ ಪ್ರೀತಿಯನ್ನು ತೋರಿದವಳು ಇದೇ ಲಕ್ಷ್ಮಿ. ನಮ್ಮ ತಂದೆಯಲ್ಲಿ ನಿಂತು ತಂದೆಯ ಸಂತೋಷವನ್ನು ಕೊಟ್ಟವನು ಈ ಲಕ್ಷ್ಮಿಯಾಗಿದ್ದಾಳೆ. ಅಣ್ಣನಲ್ಲಿ ಅಣ್ಣನ ಪ್ರೀತಿಯನ್ನು, ತಂಗಿಯಲ್ಲಿ ತಂಗಿಯ ಪ್ರೀತಿಯನ್ನು, ಹೀಗೆ ಪ್ರತಿಯೊಂದು ಬಾಂಧವ್ಯದ ಹಿಂದೆಯೂ ಕೂಡ ಆಯಾ ಪ್ರೀತಿಯನ್ನು ಆಯಾ ವ್ಯಕ್ತಿಯಿಂದ ಆಯಾ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಒದಗಿಸಿ. ಬಹಳ ವಿಚಿತ್ರ ಏನು ಅಂದರೆ ಉಪನಿಷತ್ತು ಒಂದು ಮಾತು ಹೇಳುತ್ತೆ. ಏನು ಅಂದರೆ ಎಲ್ಲವೂ ಆತ್ಮಕೇಂದ್ರಿತವಾಗಿ ಜಗತ್ತು ನಿಂತಿದೆ. ಆದರೆ ಅದೇ ಮಾತು ಕೊನೆಯಲ್ಲಿ ಭಗವತ್ ಪರವಾಗಿ ಚಿಂತಿತವಾದಾಗ, ಅದು ಭಗವಂತನಿಗೆ ಪ್ರಿಯವಾಗುವಂತೆ ಮಾಡಿದಾಗ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದು ಆತ್ಮ ಅಂದರೆ ಪರಮಾತ್ಮ ಇದ್ದಾಗ, ಪರಮಾತ್ಮ ಮೆಚ್ಚಿದ ಅಂದರೆ ಸರ್ವಂ ಪ್ರಿಯಂ ಭವತಿ, ಎಲ್ಲರಿಗೂ ಅದು ಮೆಚ್ಚುಗೆಯಾಗುತ್ತೆ. ಅದು ನಮಗೆ ಉಪಾಸನೆಯಲ್ಲೇ ತಪ್ಪಿ ಹೋದದನ್ನು ಎಚ್ಚರಿಸಲಿಕ್ಕೋಸ್ಕರ ಇಂಥ ಅನೇಕ ಮಾತುಗಳ ಮೂಲಕ ಬದುಕಿನಲ್ಲಿ ನಮಗೆ ಸುಖವನ್ನು ಆಕೆಯಿಂದ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಯಾ ಜಾಯಾ ಜಾಯಾ ಭವತಿ ವಿಪರೀತಂಚ ಭವತಿ, ಯಯಾ ಪುತ್ರ ಪುತ್ರೋ ಭವತಿ ವಿಪರೀತಂಚ ಭವತಿ. ಯಾರು ಹೆಂಡತಿ ತನ್ನ ಹೆಂಡತಿಯ ಸ್ಥಾನದಿಂದ ಮನೆಯಲ್ಲಿದ್ದ ಗಂಡನಿಗೆ, ತಾಯಿಯ ಸ್ಥಾನದಿಂದ ಮಕ್ಕಳಿಗೆ, ಅಕ್ಕನ ಸ್ಥಾನದಿಂದ ತಂಗಿ ತಮ್ಮಂದಿರಿಗೆ, ಅಥವಾ ತಂಗಿಯ ಸ್ಥಾನದಿಂದ ಅಣ್ಣನಿಗೆ, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಲೋಕಕ್ಕೆ ಸುಖವನ್ನು ಚೆಲ್ಲುವಂತಹ ನಾರಾಯಣನ ಕುರಿತಾದ ಪ್ರೀತಿಯನ್ನು ಲೋಕಕ್ಕೆ ಅವಳೂ ಕೂಡ ಅಷ್ಟೇ ಪ್ರಭಾವಿಯಾಗಿ ಚೆಲ್ಲುವವಳಾಗಿದ್ದಾಳೆ, ಪ್ರೀತಿಯನ್ನು ಒದಗಿಸುವವಳಾಗಿದ್ದಾಳೆ. ಅವಳು ಹರಿಸುವುದು ಅಂದರೆ ಅದು ನಾವು ಪ್ರೀತಿಯ ಸೆಲೆಯಲ್ಲಿ ಕೊಚ್ಚಿ ಹೋಗುವುದು ಅಂತ ಅರ್ಥ. ಅಂತಹ ಅನುಪಮವಾದ ಪ್ರೀತಿಯನ್ನು ತೋರುವ ತಾಯಿ ಅವಳಿಂದನೇ ನಮಗೆ ಆ ಸೌಖ್ಯ ಒದಗಿ ಬರುವಂಥದ್ದು. ಯಯಾ ನಪ್ತಾ ನಪ್ತಾ ಭವತಿ ಅನಪ್ತಾ ನಪ್ತಾ ಭವತಿ. ಎಷ್ಟೋ ಸರ್ತಿ ತಾಯಿಯ ನೆಲೆ ಗಟ್ಟಿಯಾದಾಗ ಅಂಥ ಸ್ಥಳದಲ್ಲಿ ಯಾರೂ ಕೂಡ ನಮಗೆ ಆತ್ಮೀಯರು ಇಲ್ಲ ಅಂತ ಅನಿಸೋದಿಲ್ಲ. ಅವಳೇ ಆ ನಪ್ತ ಅಂದರೆ ಮೊಮ್ಮಗ ನಮಗೆ ಅನಪ್ತ ಆಗುವ ಸಾಧ್ಯತೆ ಇದೆ ಎಷ್ಟೋ ಸರ್ತಿ. ಅಂದರೆ ಹೆಸರಿಗೆ ಮೊಮ್ಮಗ ಆಗಿರ್ತಾನೆ, ಆದರೆ ಯಾವುದೇ ಮಾತುಗಳಿಗೆ ಪೂರ್ತಿ ನಮ್ಮನ್ನು ತೆರೆದುಕೊಳ್ಳುವುದಿಲ್ಲ, ನಮ್ಮಲ್ಲಿ ಮುಚ್ಚಿಡ್ತಾನೆ ಅಥವಾ ಮುಚ್ಚಿಡ್ತಾಳೆ. ಅಂತಹ ಸಂದರ್ಭದಲ್ಲಿ ನಮಗೆ ಆ ಶಕ್ತಿಯನ್ನು ಆ ಮಗುವಿನಲ್ಲಿ ತುಂಬಿ ತಂದೆಯ ತಾಯಿಯ ಬಾಂಧವ್ಯವನ್ನು ಗಟ್ಟಿಗೊಳಿಸುವವಳು ಇವಳೆ. ಯಯಾ ರಾಜ ರಾಜ ಭವತಿ. ಯಾರು ಸಂಪದ್ಭರಿತನೋ ಅಂಥವನು ಅಕಸ್ಮಾತ್ ಸಂಪತ್ತನ್ನು ಕಳೆದುಕೊಂಡದ್ದಾದರೆ, ಇಂದ್ರನಂತಾದರೆ ಮತ್ತೆ ಮರಳಿ ಆ ಸಂಪತ್ತನ್ನು ಒದಗಿಸುವ ಕೆಲಸ ಮಾಡ್ತಾಳೆ. ಯಯಾ ಭೃತ್ಯ ಭೃತ್ಯೋ ಭವತಿ ವಿಪರೀತಂಚ ಭವತಿ. ಭೃತ್ಯ ಅಂದರೆ ಸೇವಕ ಅಂತ ಅರ್ಥ. ಯಾರು ಸೇವಕನಲ್ಲದೆ ಯಜಮಾನನ ವಿರುದ್ಧ ನಿಲ್ಲುವ ಸಾಧ್ಯತೆಗಳಿದ್ದಾಗ
ಆತನ ಮನಸ್ಸಿನಲ್ಲಿ ಯಜಮಾನನ ಪ್ರಾಮಾಣಿಕವಾದ ಪ್ರಾರ್ಥನೆ ಇರುವುದು ಹೌದಾದರೆ ಆ ಭಕ್ತನಲ್ಲಿಯೂ ಹುಟ್ಟಿದಂತಹ ಕೆಟ್ಟ ಭಾವನೆ ಆ ತನ್ನ ವಿರೋಧಿ ಭಾವನೆಗಳನ್ನು ಪಕ್ಕಕ್ಕಿರಿಸಿ ಅದರಲ್ಲಿರುವ ಪ್ರೀತಿಯನ್ನು ಮಾತ್ರ ಕಾಣುವಂತೆ ಮಾಡಿ ತಾನು ತಪ್ಪು ಮಾಡಿದೆ ಅಂತ ಯಜಮಾನನಲ್ಲಿ ಕ್ಷಮಿಸುವಂತೆ ಮಾಡುತ್ತೆ ಈ ಲಕ್ಷ್ಮಿಯ ಎಚ್ಚರ. ಅಷ್ಟೇ ಅಲ್ಲ, ಯಯಾ ಅಕಾರ್ಯಂ ಕಾರ್ಯಂ ಭವತಿ, ಅವಳನ್ನು ನೆನೆದು ಮಾಡಿದಾಗ ಭಗವಂತನ ಪ್ರೀತಿಗಾಗಿ ಇದನ್ನು ಅವನಂತೆಯೇ ಅತ್ಯಂತ ಲೋಕದ ಹಿತಕ್ಕಾಗಿಯೇ ಕಾರ್ಯವನ್ನು ಮಾಡುವವಳು ಅಂತ ನೆನೆದು ಮಾಡಿದಾಗ ಅದು ಒಳಮುಖವಾಗಿಯೇ ಅಂದರೆ ನಾಶವಾಗದಂತೆ ನಮ್ಮ ಚಿಂತನೆಯಲ್ಲಿಯೇ ಅದು ಚೆನ್ನಾಗಿ ಕಾರ್ಯವನ್ನು ಬೆಳಗುವಂಥದ್ದಾಗಿದೆ. ಹೀಗೆ ತರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃದಿ ಸದಾ. ಕಾರ್ಯವನ್ನು ಅಕಾರ್ಯವನ್ನೂ ಕೂಡ ಕಾರ್ಯವಾಗಿಸಿ ಅದಕ್ಕೊಂದಿಷ್ಟು ಇನ್ನೂ ಲೋಕದಲ್ಲಿ ಅದು ಮುಂದುವರಿಲಿಕ್ಕೆ ಬೇಕಾದ ಅಲಂಕಾರವನ್ನು ಮಾಡಿ ಆ ವಸ್ತುವಿನಿಂದ ಸಿಗುವ ಸುಖವನ್ನು ಒದಗಿಸುವವಳು ಕೂಡ ಆ ಪರಬ್ರಹ್ಮಾಣಿ, ಅವಳೇ ವಿಜಯತೆ. ಯಯಾ ಶ್ಲಾಘ್ಯ ಶ್ಲಾಘ್ಯೋ ಭವತಿ. ಅಶ್ಲಾಘ್ಯ ಅಂದರೆ ಶ್ಲಾಘಿಸಲು ಯೋಗ್ಯನಲ್ಲದವ. ಲಕ್ಷ್ಮಿಯ ಅನುಗ್ರಹ ಇದ್ದರೆ ಅವನು, ಲಕ್ಷ್ಮಿ ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ದುಡ್ಡಿರುವುದು ಅಂತನ್ನುವ ಅರ್ಥದಲ್ಲ. ಅದಕ್ಕಾಗಿಯೇ ನಾವು ಇದನ್ನು ಬಹಳ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಲಕ್ಷ್ಮಿ ಇರುವುದು ಅಂದರೆ ದುಡ್ಡಿನಲ್ಲಲ್ಲ. ನಮಗೆ ಮಂತ್ರಾರ್ಥ ಚಿಂತನೆ ಮಾಡುವಾಗ ವಿಶೇಷ ಅನುಗ್ರಹ ಇದ್ದರೆ ಅದು ಲಕ್ಷ್ಮಿ. ನಾವು ಸತ್ಕರ್ಮದಿಂದ 4 ಜನರನ್ನು ಒಳ್ಳೆಯ ರೀತಿಯಿಂದ ಪ್ರೇರೇಪಿಸ್ತೇವೆ ಅಂತಂದರೆ ಅಲ್ಲಿರುವವಳು ಲಕ್ಷ್ಮಿ. ನಾವು ಚಿಂತಿಸುವ ಕರ್ಮವನ್ನು ನೋಡಿ 4-6 ಜನ ಮತ್ತಷ್ಟು ಇಂಥದ್ದೇ ಕರ್ಮದಲ್ಲಿ ತಾವು ತೊಡಗಬೇಕು ಅಂತ ಬಯಸಿ ನಮ್ಮ ಬಳಿಗೆ ಬರುವಾಗ ನಾವು ಮನಸ್ಸು ಬಿಚ್ಚಿ ಅವರಿಗೆ ಆ ವಿದ್ಯೆಯನ್ನು ಕೊಟ್ಟವರು ಅಂತ ಆದಾಗ ಅದನ್ನು ಮೆಚ್ಚಿ ಅನುಗ್ರಹಿಸುವವಳು ಲಕ್ಷ್ಮಿ. ಅಷ್ಟೇ ಅಲ್ಲ, ವಂದ್ಯ, ವಂದಿಸಲಾರದವನು ಕೂಡ, ಅವಂದ್ಯ ಅಪಿ ವಂದ್ಯ. ವಂದಿಸಲಿಕ್ಕೆ ಯಾವುದೇ ಗುಣ ಇಲ್ಲ ಅಂತ ಅವನನ್ನು ಯಾವುದೋ ಒಂದು ಸಣ್ಣ ತಪ್ಪಿಗಾಗಿ ಎಲ್ಲೋ ಹೊರಗಡೆ ದೂರಕ್ಕಿರಿಸಿದರೆ ಅವಳೇ ಆ ವ್ಯಕ್ತಿಯನ್ನು ಒಳಕ್ಕೆ ಕರೆಸಿ ಅವನಿಗೆ ಕಾರ್ಯದಿಂದಲೇ ಅವನಿಗೇನು ಗೊತ್ತಿದೆಯೋ ಅಷ್ಟೇ ಕಾರ್ಯದಿಂದ ಅವನು ಉಳಿದ ಎಲ್ಲರನ್ನೂ ಕೂಡ ಮೀರಿ ನಿಂತು ಬಿಡುತ್ತಾನೆ. ವಿಪರೀತಂಚ ಭವತಿ. ಅಂತಹ ಪರಬ್ರಹ್ಮಾಣಿ ಎನಿಸಿದಂತಹ ನಾರಾಯಣಿಯು ನನ್ನ ಹೃದಯದಲ್ಲಿ ಸದಾ ಮುದದಿಂದ ನೆಲೆಗೊಳ್ಳಲಿ. ಶ್ಲಾಘನೆಗೆ ಯೋಗ್ಯನಲ್ಲದವನು ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಲೋಕದಲ್ಲಿ ಶ್ಲಾಘನೆಯನ್ನು ಪಡೀತಾನೆ. ಯಾರಿಂದಲೂ ವಂದಿಸಲು ಅರ್ಹವಾದ ಗುಣಗಳಿಲ್ಲದೆ ಹೋದಾಗಲೂ ವಂದನೆಗೆ ಅವನಲ್ಲಿ ಏನೆಲ್ಲ ಗುಣಗಳನ್ನು ತುಂಬಬೇಕೋ ಅಂಥದ್ದನ್ನು ತುಂಬಿ ಆಕೆ ಅವನನ್ನು ವಂದ್ಯನನ್ನಾಗಿಸಿ ವಿಪರೀತಂಚ ಭವತಿ. ಕೆಲವೊಂದು ಸರ್ತಿ ಇದು ಈ ವಿಪರೀತಂಚ ಭವತಿ ಅನ್ನೋ ಎಚ್ಚರಿಕೆ ಏನು ಅಂದರೆ, ನಾವು ಆಕೆಯನ್ನು ಭಗವಂತನ ಜೊತೆಗೆ ನೆನಪಿಸಿಕೊಳ್ಳಿಲ್ಲ ಅಂದರೆ ನಾವು ವಂದ್ಯರಾದವರು ಅವಂದ್ಯರಾಗಿ ಬಿಡುತ್ತೇವೆ, ಶ್ಲಾಘ್ಯರಾದವರು ಅಶ್ಲಾಘ್ಯರಾಗಿ ಬಿಡ್ತೇವೆ. ಅವಳು ಕೋಪ ಮಾಡಿಕೊಂಡ್ರೆ ಸೀದಾ ತಂದು ಕೆಳಗೆ ಹೊತ್ತು ಹಾಕ್ತಾಳೆ. ಅಮ್ಮ ಸ್ವಲ್ಪ ಸ್ಟ್ರಿಕ್ಟು. ಅಪ್ಪ ಕೆಲವೊಂದು ಸರ್ತಿ ಏನಾದರೂ ಮಾಡು, ತೊಂದರೆ ಇಲ್ಲ, ಒಂದಿಷ್ಟು ನಿನಗೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಆದರೆ ಅಮ್ಮ ಮುಂದೆ ಏನಾದರೂ ತೊಂದರೆಯಾದೀತು ಅನ್ನುವ ಕಾಳಜಿ ಹೆಚ್ಚಿರುವುದರಿಂದ ಕೆಲವೊಂದು ಸರ್ತಿ ಹೆಚ್ಚು ನಿಯಮಗಳನ್ನು ಮಾಡ್ತಾಳೆ ಅನ್ನುವ ಹಾಗೆ ಈಕೆಯೂ ಕೂಡ ವಿಪರೀತವಾದ ಫಲಗಳನ್ನು ಕೊಡುವುದು ಕೂಡ ಆ ಪ್ರಜ್ಞೆ ನೆಲದಲ್ಲಿ ಬಿದ್ದು ಅಥವಾ ನೆಂದು ಅದರಲ್ಲಿ ಏನೂ ಸ್ವಾರಸ್ಯ ಇಲ್ಲ ಅಂತಾದಾಗ ಅದೇ ಕಾರ್ಯ ಅವನ ಹೆಸರು ಕೆಡುವುದಕ್ಕೂ ಕಾರಣವಾಗುತ್ತೆ. ಯಯಾ ವಿಪ್ರೋ ವಿಪ್ರೋ ಭವತಿ ವಿಪರೀತಂಚ ಭವತಿ. ಒಬ್ಬ ಒಳ್ಳೆಯ ವಿಪ್ರ ಅವನು ಅಹಂಕಾರದಿಂದ ಮೆರೆದರೆ, ಜ್ಞಾನದ ದಾರಿಯಲ್ಲಿ ನಾನು ಗಳಿಸಿದಷ್ಟು ಜ್ಞಾನವನ್ನು ಯಾರೂ ಗಳಿಸಿಲ್ಲ, ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ಕೂತರೆ ಅದು ನನ್ನ ಸ್ಥಾನಕ್ಕೆ ಸರಿಸಾಟಿಯಾಗಿ ಮತ್ತೊಂದು ಯಾವ ಸ್ಥಾನವೂ ಇರಬಾರದು ಅನ್ನುವ ವಿದ್ಯೆಯ ಮದದಿಂದ ಒಂದು ವೇಳೆ ಆತ ಮೆರೆದು ನಿಂತ ಅಂದರೆ ಅವನ ವಿದ್ಯೆಯನ್ನೇ ಕಸಿತಾನೆ. ಆದರೆ ಅವಿದ್ಯನಾದರೆ, ತಿಳಿದವನಲ್ಲದೆ ಹೋದರೆ, ಭಗವಂತನನ್ನು ತಿಳಿದೇ ತಿಳಿಯಬೇಕು ಅನ್ನುವ ಕಾರಣಕ್ಕಾಗಿ ಭಗವಂತನಿಗಾಗಿ ಶರಣಾಗ್ತಾನೆ ಅಂತಂದಾಗ ಅಂಥವನಿಗೆ ಈ ಎಕ್ಸ್ಕ್ಯೂಸ್ಗಳೆಲ್ಲ ಎಲ್ಲೋ ಜಾರಿ ಹೊರಟು ಹೋಗುತ್ತೆ. ಆದರೆ ನಾವು ಆ ದಾರಿಯಲ್ಲಿ ಸಾಗದಂತೆ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಯಯಾ ಜಾಪ್ಯಂ ಜಾಪ್ಯಂ ಭವತಿ. ಜಾಪ್ಯ ಅಂದರೆ ಮಂತ್ರಗಳನ್ನು ಜಪಿಸುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸುವುದು. ಎಷ್ಟೋ ಸರ್ತಿ ಕೆಲವು ಮಂತ್ರಗಳು ಅದು ಎಲ್ಲರಿಗೂ ಹೇಳಿದ್ದಲ್ಲ, ಎಲ್ಲರೂ ಕೂಡ ಅದನ್ನು ನಾನೂ ಮಾಡ್ತೇನೆ ಅಂತ ಹೊರಟ್ರೆ ಅದರಿಂದ ವಿಪರೀತ ಫಲಗಳನ್ನು ಅನುಭವಿಸ್ತಾನೆ. ಆ ವಿಪರೀತ ಫಲ ಅನುಭವಿಸುವಂತೆ ಮಾಡುವವಳು ಅವಳೇ. ಅವನಿಗೆ ಈ ಮಂತ್ರ ಸಿದ್ಧಿಯಾಗಬೇಕು ಅನ್ನೋದಿದ್ದಾಗ ಆ ಮಂತ್ರ ಬಹಳ ಬೇಗ ಲಭ್ಯವಾಗುತ್ತೆ ಮತ್ತು ಅದರ ಜಪದಿಂದ ಆತನಲ್ಲಿ ಇನ್ನಷ್ಟು ಹೆಚ್ಚು ಸಾಮರ್ಥ್ಯ ಬೆಳೆದು ಲೋಕದಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗಲೂ ಅವನಿಗೊಂದು ಪ್ರಜ್ಞೆ ಜಾಗೃತವಾಗಿರುತ್ತೆ, ಭಗವಂತನ ಎಚ್ಚರವನ್ನು ಕಳ್ಕೊಳ್ಬಾರ್ದು ಅಂತ. ಒಂದು ವೇಳೆ ಅದು ಸಾಧ್ಯ ಅನ್ನೋದು ಹೋಗಿ ಅಸಾಧ್ಯವಾಗುವಂಥ ಸ್ಥಿತಿ ಬಂದಾಗ ವಿಪರೀತಂಚ ಭವತಿ.
ಸಾಧ್ಯ ಆದದ್ದು ಅಸಾಧ್ಯವಾಗುತ್ತೆ, ಅಸಾಧ್ಯ ಇದ್ದದ್ದು ಸಾಧ್ಯವಾಗುತ್ತೆ ಅನ್ನುವ ಈ ಎಚ್ಚರಿಕೆಯನ್ನು ಮನುಷ್ಯ ಬಳಸಿಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಈ ಮಾತುಗಳನ್ನು ನಿರೂಪಣೆ ಮಾಡಿದ್ದಾರೆ. ಯಯಾ ಅಸಾಧ್ಯಂ ಸಾಧ್ಯಂ ಭವತಿ, ಯಾವುದು ಸಾಧ್ಯವೇ ಇಲ್ಲ ಅಂದ್ಕೊಂಡಿತ್ತು ಅದೆಲ್ಲ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಅಪಥ್ಯಂ, ಕೆಲವು ದೇಹಕ್ಕೆ ಆಗುವುದಿಲ್ಲ, ಅಲರ್ಜಿ ಅಥವಾ ಇನ್ನೇನೋ ಕಾರಣಕ್ಕೆ ನಮಗದು ಘಟನೆಯಿಂದಾಗಿ ಇಷ್ಟ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಯಾಕೆ ಹಾಗಾಗುತ್ತೆ ಅಂದರೆ, ಯಾವುದೋ ಒಂದು ಕಾಲದಲ್ಲಿ ಆ ವಸ್ತುವಿನಲ್ಲಿದ್ದ ಲಕ್ಷ್ಮಿಯ ಸನ್ನಿಧಾನಕ್ಕೆ ನಾವು ಅಪಮಾನ ಮಾಡಿದ್ರಿಂದ ಪ್ರಾಣಬುದ್ಧಿ ಮನಃಖಾತ್ಮ ದೇಹಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸಂತತಃ ಕೋನ್ವಪರಃ ಪ್ರಿಯ ಅಂತ ನಾವೊಂದು ಹೀಗೆ ಬಂದ ವ್ಯಾಸರ ಮಾತಿಗೆ, ಏನೇ ನಾವು ಒಂದು ವಸ್ತುವನ್ನು ಪ್ರೀತಿಸ್ತೇವೆ ಅಂದರೆ ಅಥವಾ ವ್ಯಕ್ತಿಯನ್ನು ಇಷ್ಟಪಡ್ತೇವೆ ಅಂದರೆ ಅದರೊಳಗೆ ಭಗವಂತ ಪ್ರಿಯ ಅನ್ನುವ ರೂಪದಲ್ಲಿ ಇರುವ ತನಕ ಮಾತ್ರ ಆ ಸಂತೋಷ ಇರುತ್ತೆ. ಯಾವಾಗ ಅದರಿಂದ ನಾವು ದೂರವಾಗ್ತೇವೋ, ಅಂತಹ ಕಲೆಗಳಿಂದ ನಮ್ಮನ್ನು ನಾವು ಕಳ್ಕೊಳ್ತೇವೋ, ಆಗ ಕಲಾಹೀನನಾಗಿ ಅನ್ಯಾಯ ಮಾಡುವವನಾಗಿ ಕೆಟ್ಟದ್ದನ್ನೇ ಪಡೀತಾ ಹೋಗ್ತಾನೆ. ಅದರಿಂದಾಗಿ ಅಲ್ಲಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಬೇಕಾಗುವಂಥದ್ದನ್ನು ಎಚ್ಚರಿಕೆಯನ್ನು ಈ ದಾರಿಯಲ್ಲಿ ಹೇಳಿದರು. ಅಪಥ್ಯ ಅನ್ನೋದು ಪಥ್ಯ ಆಗತ್ತೆ ಅಥವಾ ಪಥ್ಯ ಅನ್ನೋದು ಅಪಥ್ಯ ಆಗುತ್ತೆ. ಅಜ್ಞಾತಂ ಜ್ಞಾತಂ, ತಿಳಿಯದೇ ಇದ್ದದ್ದು ತಿಳಿಯತ್ತೆ, ಆದರೆ ಅವಳ ಅನುಗ್ರಹ ಇಲ್ಲದೇ ಇದ್ದರೆ ತಿಳಿದದ್ದು ಕೂಡ ತಿಳಿಯದಂತಾಗುತ್ತೆ ಅಥವಾ ಆ ಕಾಲಕ್ಕೆ ನೆನಪಿಲ್ಲದೆ ಹೋಗುತ್ತೆ. ಜ್ಞಾತ ಅಂದರೆ ತಿಳಿಬೇಕಾದದ್ದು, ಜ್ಞಾತಂ ಭವತಿ, ತಿಳಿಯುವಂತಾಗತ್ತೆ. ಕೆಲವೊಂದು ಸರ್ತಿ ಎಷ್ಟು ಮಾಡಿದರೂ ಅದರ ಒಳಗಿನ ಸಾರ ಏನು ಅಂತ ಗ್ರಹಿಸ್ಲಿಕ್ಕಾಗೋದಿಲ್ಲ. ಲಕ್ಷ್ಮಿ ಎಚ್ಚರಿಕೆ ಕೊಟ್ಟರೆ ಮಾತ್ರ ಒಂದು ಸಾರವನ್ನು, ಒಂದು ಅಧ್ಯಯನ ಮಾಡಿದಾಗ ಅದರ ಎಸೆನ್ಸ್ ತೆಗಿಲಿಕ್ಕೆ ಬರುತ್ತೆ. ಇಲ್ಲಾಂದರೆ ಒಂಥರ ಕನ್ಫ್ಯೂಷನ್, ಅಯ್ಯೋ ಅದನ್ನು ಹೇಳಬೇಕೋ ಇದನ್ನು ಹೇಳಬೇಕೋ. ನಮ್ಮ ಗುರುಗಳಿಗೆ ಈ ವಿಷಯದಲ್ಲಿ ಯಾವುದೇ ಕಥೆಯನ್ನು ಕೊಟ್ಟರೂ ಕೂಡ ಅದರ ಸಾರ ಏನು ಅಂತ ಒಂದೆರಡು ಸಾಲಿನಲ್ಲಿ ಹೇಳುವ ಮಾತುಗಳೇ ಅದು ಒಂದು ದೊಡ್ಡ ಮಾರ್ಮಿಕವಾದ ಉತ್ತರಗಳಾಗಿರ್ತಿದ್ವು. ಎಷ್ಟೋ ಸರ್ತಿ ಮನಸ್ಸಿನ ಸ್ಥೈರ್ಯವನ್ನು ತುಂಬುವಂತಹ ಶಕ್ತಿಯಾಗಿ ಜ್ಞಾನ ಕೊಟ್ಟು ರಕ್ಷಿಸ್ತಾಳೆ. ರಕ್ಷ್ಯಂ ಅರಕ್ಷ್ಯಂ ಭವತಿ ಅಥವಾ ಅರಕ್ಷ್ಯಂ ರಕ್ಷ್ಯಂ ಭವತಿ. ಯಾವಾಗ ಪರಬ್ರಹ್ಮಾಣಿಯವಳ ನೆನಪನ್ನು ಪಾದಶಃ ಮಾಡಿ ನಮ್ಮ ಬದುಕಿಗೆ ಅವಳೇ ರಕ್ಷಕಳು ಅಂತ ಚಿಂತಿಸ್ತಾನೋ ಆ ವ್ಯಕ್ತಿಗೆ ಎಲ್ಲ ರಕ್ಷಣೆಯೂ ಒದಗಿ ಬರುತ್ತೆ. ಮದ್ಹೃದಿ ಸದಾ, ನನ್ನ ಹೃದಯದಲ್ಲಿ ಎಲ್ಲ ಕಾಲದಲ್ಲೂ ಭಗವಂತ ಇದ್ದಾನೆ ಅಂತ ನೆನೆದವಳಿಗೆ. ಯಯಾ ಬಂಧು ಬಂಧು ಭವತಿ ಅಬಂಧು, ಬಂಧು ಅಲ್ಲದವನು ಕೂಡ ಆಕೆಯ ಪ್ರೇರಣೆ ಇದ್ದಾಗ ಬಂಧುವಿನಂತೆ ಬಂದು ರಕ್ಷಿಸ್ತಾನೆ. ಆಕೆಯ ಪ್ರೇರಣೆ ಇಲ್ಲದೆ ಹೋದಾಗ ಬಂಧುವು ಕೂಡ ಕೈಕೊಟ್ಟು ಓಡಿ ಹೋಗ್ತಾನೆ. ಅದನ್ನಾಗಿ ಅವಳ ಅನುಗ್ರಹ ಇದ್ದರೆ ಮಾತ್ರ ಈ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗತ್ತೆ. ಯಯಾ ಅಹಂತ ಹಂತ ಭವತಿ, ಅವನು ಸುತ ಕೊಲ್ಲುವ ಯೋಚನೆ ಇರಲಿಲ್ಲ, ಆದರೆ ಅವನ ಕೈಯಲ್ಲಿ ಅಂತಹದ್ದೊಂದು ತಪ್ಪಾಗಿ ಅವನು ಪ್ರಾಣ ತೆರುವಂತಹ ಪ್ರಸಂಗ ಬರುತ್ತೆ. ಕೆಲವೊಂದು ಸರ್ತಿ ಅವನಿಂದ ಏನೋ ಕೈತಪ್ಪಿ ಆದ ಘಟನೆಯೂ ಕೂಡ ಅದಕ್ಕೊಂದು ಸಮಜಾಯಿಷಿ ಸಿಕ್ಕಿ ಅದರಿಂದ ಪುಣ್ಯವೇ ಆಗಿ ಅವನು ಮತ್ತೆ ಹಿಂದೆ ಸರಿಯುವಂತಾಗದೆ ಅವನನ್ನು ಉದ್ಧಾರ ಮಾಡುವುದಕ್ಕೆ ಕಾರಣವಾಗುತ್ತೆ. ಯಾ ಧರ್ಮೋ ಧರ್ಮೋ ಭವತಿ, ಅಧರ್ಮ ಧರ್ಮ ಆಗುವುದಿಲ್ಲ. ಅಧರ್ಮೋಪಿ ತವ ಭಕ್ತೈಸ್ತವಾಚ್ಯುತ ಅನ್ನುವಲ್ಲಿ ಹಿಂದಿನ ಎಲ್ಲ ಏನೇನು ಸ್ಥಳಗಳಿವೆ ಅಲ್ಲಿ ಕಂಡ ರೂಪವನ್ನು ನೆನೆದು ಭಗವಂತನನ್ನು ಸ್ತೋತ್ರ ಮಾಡಬೇಕಾದದ್ದು. ಅದಕ್ಕೆ ಸರಿಯಾಗಿ ಹಂತ ಅಹಂತ, ಅವನನ್ನು ಹಂತ ಅಂತಂದರೆ ಹತ್ಯೆ ಮಾಡಿದವನು ಅಂತ ಅರ್ಥ. ಅಹಂತ ಹತ್ಯೆ ಮಾಡದವನು ಹತ್ಯೆ ಮಾಡಿದವನಾಗ್ತಾನೆ. ಹತ್ಯೆ ಮಾಡಿದವನು ಕೆಲವೊಂದು ಸರ್ತಿ ಅದರ ತಪ್ಪು ಇನ್ಯಾರದ್ದೋ ಕೊರಳಿಗೆ ಸೇರಿ ಹತ್ಯೆ ಮಾಡದವನಾಗ್ತಾನೆ. ಇದು ಆಕೆಯ ಅನುಗ್ರಹ ಪ್ರಜ್ಞೆ ಇದ್ದಾಗ ಮಾತ್ರ, ಅದರಿಂದ ಪಡೆಯಬೇಕಾದ ಸೌಖ್ಯವನ್ನು ಹೊಂದಿದಾಗ ಮಾತ್ರ. ಹೀಗೆ ಧರ್ಮವು ಅಧರ್ಮವಾಗುತ್ತೆ, ಅಧರ್ಮವು ಧರ್ಮವಾಗುತ್ತೆ. ಪರಬ್ರಹ್ಮಾಣಿ ಅಂತಹ ವಿಷಯದಲ್ಲಿ ಪರಬೊಮ್ಮನ ಮಡದಿಯಾಗಿರುವಂತಹ ಲಕ್ಷ್ಮಿಯು ಆ ವಿಪರೀತವಾದ ಮನಸ್ಸಿಗೆ ಖತಿಯನ್ನುಂಟು ಮಾಡುವ ಚಿಂತನೆಯಿಂದ ಮನಸ್ಸನ್ನು ಹೊರಕ್ಕೆ ಇಡ್ತದೆ ಅಂತ ಹೇಳಿ ಮುಂದೆ ಜನೋಯಾ ಪ್ರತ್ಯೂಹೇ ಜನನ ಸಮಯೇ ಅಥಾಪಿ ವಿಪದಿ ಸ್ಫುರತ್ಯದ್ದ ಅದ್ಧಾ ನಾಶೇ ನನು ಖಲು ಶತೋನ್ಯತ್ರ ಸಮಯೇ ಸ್ಮೃತ ಯಯಾ ಸಂತಾಪಂ ಹರತಿ ಚ ಮದ್ವೇವಾಶು ಪರಯಾ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃದಿ ಸದಾ. ಜನನದ ಹೊತ್ತಿಗೆ ಆ ಸೂತಿಕಾ ವಾಯುವಿನ ಸ್ಪರ್ಶದಿಂದ ಹಿಂದಿನದ್ದೆಲ್ಲ ಮರೆತು ಹೋಗಿ ಹೊಸ ಪ್ರಪಂಚವನ್ನು ಆಸಕ್ತಿಯಿಂದ ಕಾಣುವಂತೆ ಮಾಡುವುದಕ್ಕೆ ಬೇಕಿರುವ ಶಕ್ತಿ ತುಂಬಿದವಳು ಅವಳು. ಆ ಸಂಪತ್ತು ಅನ್ನೋದು ಎಲ್ಲ ಕಾಲಕ್ಕೂ ಎಲ್ಲ ವ್ಯಕ್ತಿಗಳಿಗೂ ಮತ್ತೆ ಮತ್ತೆ ಸಿಗುವಂತಾಗಬೇಕು. ಅಷ್ಟೇ ಅಲ್ಲ, ಆ ಸಮಯಕ್ಕೆ ಎಂದೂ ಕೂಡ ಸಂಪತ್ತು ಇದೆ ಅಂತ ಅನ್ನುವ ಕಾರಣಕ್ಕೆ, ಅಂದರೆ ಅಧಿಕಾರ ಇದೆ ಅಥವಾ ಇನ್ನೇನೋ ಒಂದು ನಮ್ಮ ಹತ್ರ ನಾವು ಹೇಳಿದ್ದಾಗತ್ತೆ ಅನ್ನುವ ಅಧಿಕಾರ ಇದೆ ಎಂದಾಗ ಅದು ಯಾವ ರೀತಿಯಿಂದಲೂ ಕೂಡ ನಾವು ನಮ್ಮ ಅಧಿಕಾರ ಅಂತ ಚಲಾಯಿಸಿ ಉಂಡ್ರೂ ಕೂಡ
ಅದು ಪಾಪಕ್ಕೆ ಕಾರಣವಾಗುತ್ತೆ. ಸ್ಮೃತಾ ಯಾ ಸಂತಾಪಂ ಹರತಿ, ಕೇಳಿದೊಡನೆ ಅಯ್ಯೋ ಇಂಥದ್ದೊಂದು ಘಟನೆ ನಡೆದು ಹೋಯಿತು ಅಂತ ವ್ಯಥೆಯಾಗುವಾಗ ತಕ್ಷಣವೇ ಮತ್ತೊಂದು ಘಟನೆಯನ್ನು ನೆನಪಿಸಿ ಆ ಹಳೆಯ ಘಟನೆಯನ್ನು ಮರೆಸುವಂತೆ ಮಾಡಿ ಬಹಳ ಸಂತೋಷವನ್ನು ಕ್ಷಣ ಮಾತ್ರದಲ್ಲಿ ಉಂಟು ಮಾಡುತ್ತಾನೆ ಭಗವಂತ. ಹೀಗೆ ಹಲವು ರೀತಿಯಿಂದ ತಾನು ಏನೇನು ಕಾರ್ಯಭಾರಗಳನ್ನು ನಡೆಸಿದ್ದೇನೆ, ಅದೇ ಥರದ ಕಾರ್ಯಭಾರಗಳನ್ನು ಭಗವಂತ ನನ್ನಲ್ಲಿ ನಡೆಸಿ ನನ್ನಿಂದ ಲೋಕದಲ್ಲಿ ಅನೇಕ ಮೋಹಿನಿ ಮೊದಲಾದಂತಹ ಅಖಿಲ ಜನರ, ಮೂರು ಲೋಕಗಳಲ್ಲಿ ತುಂಬಿದಂಥ ಅಖಿಲ ಜನರ ಬಯಕೆಗಳನ್ನು ಈಡೇರಿಸುತ್ತೆ ಈ ಸ್ತೋತ್ರ. ನಿಮಿಷೋನ್ಮೇಷಾದ್ಯಂ ಭವತಿ ಯಯಾ ಬ್ರಹ್ಮಕಲೆಯ, ಬ್ರಹ್ಮಕಲೆಯಲ್ಲಿ ಅಂದರೆ ಬ್ರಹ್ಮಕಲೆ ಅಂದರೆ ಎಲ್ಲದಕ್ಕಿಂತ ಎತ್ತರದ ಜೀವದ ಶಕ್ತಿಯಲ್ಲಿ ಈ ಅಮೃತ ಮಥನವಾಗಿ ಮೇಲಕ್ಕೆ ಬಂದಿದ್ದು, ಅದು ಹಾಗೆ ನೋಡಿದರೆ ಭಗವಂತನ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ಒಂದು ಹಿತಜನ ಅನ್ನುವ ಶಬ್ದ ನಮಗೆ ಭಗವಂತನನ್ನೇ ಅತ್ಯಂತ ಹೆಚ್ಚು ಬಳಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂತಹ ಸಚ್ಚಿಂತಕರಿಂದ ಕೂಡಿರುವಂತಹ ಜನರಿಗೆ ಈ ಲಕ್ಷ್ಮಿಯ ವಿಶೇಷ ಅನುಗ್ರಹ ಅರ್ಥ ಆಗುತ್ತೆ. ಅವಳು ಮಹಾಮಾಯ ಅನ್ನುವ ಶಬ್ದದಿಂದ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದಿರಬಹುದು, ಮೋಹಿನಿ ಅಂತ ಹೇಳಿ ಅವಳನ್ನು ಉಳಿದವರು ಆಡಿಕೊಳ್ಬಹುದು. ಆದರೆ ಅವಳೇ ಈ ಲೋಕದ ಮಾಯೆಯ ಬಲೆಯನ್ನು ಭಗವಂತನ ಆದೇಶದಂತೆ ಕಳಚುವವಳು. ಮಹಾಮಾಯಾ ಮೋಹಿನ್ಯಖಿಲ ಜನತಾಯಾ ತ್ರಿಜಗತಿ, ಮೂರು ಲೋಕಕ್ಕೂ ಕೂಡ ಬೆಳಕನ್ನು ಚೆಲ್ಲುವವಳು. ನಿಮೇಷೋನ್ಮೇಷಾದ್ಯಂ ಭವತಿ ಯಯಾ ಬ್ರಹ್ಮಕಲೆಯ, ಕ್ಷಣ ಮಾತ್ರದಲ್ಲಿ ಒಂದು ಸಣ್ಣ ಕಾಲದ ಅಂತರದಲ್ಲಿ ಬ್ರಹ್ಮಕಲೆಯನ್ನು ಎಲ್ಲಿಂದ ಎಲ್ಲಿಗೆ ಕಳುಹಿಸಬೇಕೋ ಅಂಥದ್ದನ್ನು ಕಳುಹಿಸಿ, ಈಗ ಬಲರಾಮನನ್ನು ಕೃಷ್ಣನ ಆದೇಶದಂತೆ ಅಥವಾ ನಾರಾಯಣನ ಆದೇಶದಂತೆ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಇದು ಅವಳಿಂದಲೇ ಸಾಧ್ಯವಾಗುವಂಥದ್ದು. ಇನ್ಯಾರಿಗೂ ಕೂಡ ಈ ರೀತಿ ದೇವತಾಶಕ್ತಿಯನ್ನು ಕೊಂಡು ಹೋಗಿ ಇನ್ನೊಂದೆಡೆಯಲ್ಲಿರಿಸಿ ಅದು ಕ್ಷೇಮವಾಗಿ ಬೆಳೆಯುವಂತೆ ಮಾಡುವುದು ಅಸಾಧ್ಯ. ಈ ಬ್ರಹ್ಮಕಲೆಯನ್ನು ಮತ್ತೊಂದೆಡೆಗೆ ತೆಗೆದುಕೊಂಡು ಹೋದವಳು, ಸಂತಾಪವನ್ನು ಕಳೆದವಳು, ಎಲ್ಲರ ಬದುಕಿಗೆ ಮಂಗಳವನ್ನು ಹಾಡಿದವಳು. ಇಂತಹ ನಿಮೇಷ ಉನ್ಮೇಷ, ಕಣ್ಣು ತೆಗೆಯುವುದು ಹಾಕುವುದು, ಇಂತಹ ರೀತಿಯ ನಮ್ಮ ನಿತ್ಯದ ಚಟುವಟಿಕೆಗೂ ಕೂಡ ಕ್ಷಣ ಮಾತ್ರದಲ್ಲಿ ಇಂಥದ್ದಕ್ಕೆ ಉತ್ತರ ಕೊಡುವವಳು, ಮಹಾಮಾಯಿಯಾದವಳು. ಅಂತಹ ಪರಬ್ರಹ್ಮಾಣಿ ನನು ಸಾ ವಿಜಯತೆ ಹೃದಯ ಸದಾ, ಸದಾ ನನ್ನ ಹೃದಯದಲ್ಲಿ ನೆಲೆಸಿ. ಅಂಬು ಅಂದರೆ ನೀರು ಅಂತ ಅರ್ಥ. ಅಂತಹ ಆ ನೀರಿನ ಗುಣ ಏನು ಅಂತಂದರೆ ಕೊಳೆಯನ್ನು ಕಳೆಯುವಂಥದ್ದು. ಅಂತಹ ಕೊಳೆಯನ್ನು ಕಳೆಯುವ ಲಕ್ಷ್ಮಿ ಕಮಲದ ಮಧ್ಯದಲ್ಲಿ ನೆಲೆಸಿದವಳು. ತಾನು ಭಕ್ತರಿಗಾಗಿ, ಭಗವಂತನಲ್ಲಿ ನಿರಂತರವಾಗಿ ಶರಣಾಗತರಾದವರಿಗಾಗಿ ಆಯುಧವನ್ನು ಹಿಡಿದು ಕಾಯ್ತಾ ಇರುವಂಥವಳು. ಅಥವಾ ಕಣ್ಣಂಚಿನಿಂದಲೇ ಕೇವಲ ಆಗಲಿ ಅಂತ ಸಂಕಲ್ಪಿಸಿದರೆ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುವವಳು. ಅಂತಹ ಪರಬ್ರಹ್ಮಾಣಿ ನಮ್ಮ ಬದುಕಿಗೆ ಸರ್ವದಾ ಶ್ರೇಯಸ್ಸನ್ನು ಮದ್ಹೃದಿ ಸದಾ ಎಲ್ಲ ನೆಲೆಸಿದಂತಹ ಲಕ್ಷ್ಮಿ ನಮ್ಮಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಲಿ. ಅಟತು ವಿವಿಧ ದೇಶಂ ಸರ್ವದಾ ಸಪ್ರಯಾಸಂ ಪಠತು ನಿಖಿಲ ವೇದಾನ್ ಸಾಂಗಕಾನ್ ನಿತ್ಯಮೇವ. ಎಲ್ಲ ದೇಶಗಳಿಗೆ ಪ್ರಯಾಣ ಮಾಡಿ ಯಾವಾಗಲೂ ಶ್ರಮ ಹಾಕಿ ಯಾರು ನಿರಂತರ ವೇದಗಳನ್ನು ಪಠಿಸುತ್ತಾ ಜ್ಯೋತಿಷ್ಯ, ಆರಣ್ಯಕ, ಮೀಮಾಂಸಾ, ವ್ಯಾಕರಣ, ಕಲೆ ಮುಂತಾದ ವಿಶೇಷವಾದ ಅಂಗಗಳನ್ನು ನಿತ್ಯದಲ್ಲಿ ಲುಠತು ಎಲ್ಲರೂ ಕೂಡ ಅದನ್ನು ಪಾರಾಯಣ ಮಾಡಿ ಭಗವಂತನ ಪ್ರೀತಿಯನ್ನು ಸಂಪಾದಿಸಬೇಕು. ಸಕಲ ವೇದಗಳಿಗೆ ಸಾರಭೂತವೆನಿಸಿದಂತಹ ಈ ಸುಲಭದ ದಾರಿಗಳನ್ನೆಲ್ಲ ಸಾಧ್ಯ ಆದರೆ ಮೂಲ ಶ್ಲೋಕಕ್ಕೆ ಹೋದರೆ ಉತ್ತಮ. ಅದು ಪರಶ್ಲೋಕದ ಹಿನ್ನೆಲೆಯಲ್ಲಿ ಹಿಂದಿನ ಅರ್ಥ ಅನ್ನೋದು ಕೆಲವೊಂದು ಸರ್ತಿ ದಾಟಿ ಹೋಗುವ, ಜಾರಿ ಹೋಗುವ ಅವಕಾಶ ಇರುತ್ತೆ. ಆದರೆ ಇದು ಹಾಗೆ ಎಲ್ಲಿಯೂ ಕೂಡ ಭಗವತ್ ಪ್ರಜ್ಞೆಗೆ ಧಕ್ಕೆ ತರುವಂತಹ ವಿಷಯಗಳು ಇಲ್ಲಿ. ಇದೆಲ್ಲವನ್ನೂ ಕೂಡ ಭಗವಂತ ನಿರಂತರ ಲಕ್ಷ್ಮಿಯಲ್ಲಿದ್ದು ನಡೆಸ್ತಾನೆ. ಲುಠತು ಸರ್ವದೇವಾನಾಂ ಪುರಃ ಪಾಂಸು ಮಧ್ಯೆ. ಪಾಂಸು ಮಧ್ಯೆ ಅಂದರೆ ಈ ಧೂಳಿನ ಮಧ್ಯದಲ್ಲಿ ಸಕಲ ದೇವತೆಗಳ ಇರವನ್ನು ಒಂದೇ ಕ್ಷಣದಲ್ಲಿ ಇನ್ನೆಲ್ಲೋ ಬೇರೆ ಕಡೆಗೆ ಪಲ್ಲಟಗೊಳಿಸಬಲ್ಲವ. ಪಟಲ ವಿಘಟನಂ ಸ್ಯಾತ್ ತಾಂ ವಿನಾ ನೈವ ಜಂತೋಹು. ಅವಳಿಲ್ಲದೆ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ. ತುಂಬ ಒಳ್ಳೆ ಮಾತು. ತಾಂ ವಿನಾ ನೈವ ಜಂತೋಹು ಪಟಲ ವಿಘಟನಂ ಸ್ಯಾತ್. ಅವನು ಇಷ್ಟಪಡಲಿಲ್ಲ ಅನ್ನುವ ಕಾರಣಕ್ಕೆ ಕೈಯಲ್ಲಿದ್ದ ವಸ್ತುವನ್ನು ಎಸೆದರೂ ಕೂಡ ಅದು ಯಾವುದೋ ಮರಕ್ಕೆ ಸಿಕ್ಕಾಕೊಂಡು ಕೆಳಕ್ಕೆ ಆ ಮಗುವಿಗೆ ಸಿಗುವುದೇ ಇಲ್ಲ.
ಎಷ್ಟೋ ಸರ್ತಿ ನಮಗೆ ಬೇಡ ಅಂತ ಅನಿಸಿ ನಾವೇನು ಹಿಂದೆ ಹಚ್ತಿದ್ದು ಕರೆಕ್ಟಾಗಿ ಅವರಿಗೆ ಅಗತ್ಯ ಇದ್ದದ್ದೇ ಪದಾರ್ಥಗಳಲ್ಲಿ ಸಿಗುವಂಥದ್ದು. ಹೀಗೆ ಭಗವಂತನ ಸನ್ನಿಧಾನದ ವಿಶೇಷ ಸರ್ವಪಾಪ ಪ್ರಣಾಶಕವಾದಂತಹ ಈ ಮಂತ್ರದ ಚಿಂತನೆ ಮೂಲಕ ಪಟಲ ವಿಘಟನಂ ಸ್ಯಾತ್ ತಾಂ ವಿನಾ ನೈವ ಜಂತೋಹು, ಅದೇ ಮಾತನ್ನು ಇಲ್ಲಿ ಮತ್ತೆ ಸೇರಿಸಿಕೊಂಡು ಇತಿ ದೇವಿ ಸ್ತವಂ ಪುಣ್ಯಂ ಸರ್ವಪಾಪ ಪ್ರಣಾಶನಂ ಯಃ ಪಟೇ ಶೃಣುಯಾದ್ವಾಪಿ ಸಮುಕ್ತೋ ನಾತ್ರ ಸಂಶಯ. ಯಾರು ಈ ಸ್ತೋತ್ರವನ್ನು ಅವಳಿಂದಲೇ ಈ ಜಗತ್ತಿನ ಎಲ್ಲ ಕಾರ್ಯಭಾರಗಳು ಕೂಡ ಭಗವಂತನ ಆದೇಶದಂತೆ ನಡೀತಾ ಇದೆ, ಅವಳನ್ನು ಅನುಸರಿಸಿ ಇನ್ನಷ್ಟು ದೇವತೆಗಳು, ಅವಳನ್ನು ಅನುಸರಿಸಿ ಇನ್ನಷ್ಟು ದೇವತೆಗಳು, ಅವಳನ್ನು ಅನುಸರಿಸಿ ನಮ್ಮಲ್ಲಿ ಭಗವಂತನ ಆ ಶಕ್ತಿ ಇದ್ದೇ ಇರುತ್ತೆ. ಅದನ್ನು ಅವಳಿಂದ ಜಾಗೃತಿ ಪಡೆದು ನಾವು ಲೋಕದ ಸತ್ಕರ್ಮಗಳಿಗಾಗಿ ಅದನ್ನು ಬಳಸಿಕೊಳ್ಬೇಕು ಅನ್ನೋದನ್ನು ಈ ಪದ್ಯ ಬಹಳ ಸುಂದರವಾಗಿ, ಅಂದರೆ ಅವಳಲ್ಲಿರುವ ಅಸಾಧಾರಣವಾದ ವಿಶ್ವರೂಪದ ಚಿತ್ರಣವನ್ನು ಹೇಗೆ ನಾವು ಅರ್ಜುನ ಕಣ್ಣು ಹಾಗೆ ಇಲ್ಲಿ ಆ ಭಕ್ತರು ಕಂಡದ್ದನ್ನು ಉಲ್ಲೇಖಿಸಿದ್ದಾರೆ. ಅದರ ಮೂಲಕ ಅವರ ಎಲ್ಲ ದುಗುಡಗಳು ಕೂಡ ದೂರವಾಗಿ ಎಲ್ಲ ದೋಷಗಳು ಪರಿಹಾರ ಆಗಿ ಪಾರಾಯಣ ಮಾಡಿದವನಿಗೆ ಪಾರಾಯಣದ ಅರ್ಥವನ್ನು ತಿಳಿದು ಬದುಕಿನಲ್ಲಿ ಇದನ್ನು ಯಥಾಶಕ್ತಿ ನಡೆಸುವುದಕ್ಕೆ ಪ್ರಯತ್ನಿಸಿದಂತಹ ಎಲ್ಲ ಆ ಸಜ್ಜನರನ್ನು ಕೂಡ ನೆನೆದು ಈ ವಿಷಯದಲ್ಲಿ ರಘುನಂದನ್ ಅವರ ಶ್ರೇಯಸ್ಸನ್ನು ಬಯಸಿ ಅವರ ಕುಟುಂಬ ಆರತಿ ರಘುನಂದನ್ ಮೊದಲಾದವರು ಎಲ್ಲರೂ ಕೂಡ ಈ ಸ್ತೋತ್ರದ ಪಾರಾಯಣದ ಚಿಂತನೆಯ ಹೆಗಲಾಗಿ ನಿಂತಿದ್ದಾರೆ. ಅವರಿಗೆ ಪ್ರಾಣನಾರಾಯಣರು ವಿಶೇಷವಾದ ಪ್ರೀತಿಯನ್ನು ಇನ್ನಷ್ಟು ನಿರಂತರ ತೋರಿ ಅವರ ಬದುಕಿಗೆ ಮಾಂಗಲ್ಯ ಉಂಟಾಗಲಿ ಅಂತ ಗುರುದೇವತೆಗಳೆಲ್ಲ ಪ್ರಾರ್ಥಿಸಿ ಈ ಮಾತುಗಳನ್ನು ಗುರುದೇವತೆಗಳ ಅಂತರ್ಯಾಮಿಯಾದ ಗೋಪಾಲಕೃಷ್ಣನಲ್ಲಿ ಅತ್ಯಂತ ವಿನಮ್ರನಾಗಿ ಸಮರ್ಪಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.